ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಪ್ರೀವಿಯಸ್ ಫಿಸಿಕ್ಸ್ ಇದು ಲಾ ಆಫ್ ಮೋಷನಲ್ಲಿ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಗ್ಗೆ ಕಲ್ತಿದ್ವಿ. ಆ ವಿಡಿಯೋ ಎಲ್ಲಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ಫ್ಯಾಕ್ಟ್ ನಾನು ಎಲ್ಲ ವೀಡಿಯೋಸ್ದು ಒಂದು ಪ್ಲೇಲಿಸ್ಟೇ ಮಾಡಿರ್ತೀನಿ, ಆಯಿತಾ. ಚಾಪ್ಟರಲ್ಲಿ ನಿಮಗೆ ಕಂಟಿನ್ಯೂಟಿ ಸಿಗಲಿ ಅಂತೇಳಿ. ಸೊ ಆ ಪ್ಲೇಲಿಸ್ಟಿದು ಲಿಂಕ್ ಹಾಕಿರ್ತೀನಿ. ಸೊ ಅದರಲ್ಲಿ ನಾವು ಮೊಮೆಂಟಮ್ ಅನ್ನೋದು ಯಾವ ಥರ ಕನ್ಸರ್ವ್ ಆಗುತ್ತೆ ಅದನ್ನು ನೋಡಿದ್ವಲ್ಲ. ಸೊ ಅದರದ್ದೇ ಒಂದು ಪುಟ್ಟ ಎಕ್ಸ್ಟೆನ್ಷನ್ ಏನಂದರೆ, ಕೆಲವೊಂದು ಸಿಸ್ಟಮ್ಗಳಲ್ಲಿ ಮಾಸ್ ವೇರಿಯೇಬಲ್ ಆಗುತ್ತೆ, ಮಾಸ್ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಕೆಟಲ್ಲಿ ನೋಡಿ, ಫ್ಯೂಯಲ್ ಬರ್ನ್ ಆಗ್ತಾ ಅದರ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫೈನಲಿ ಮೊಮೆಂಟಮ್ ಅನ್ನೋದು ಕನ್ಸರ್ವ್ ಆಗುತ್ತೆ. ಸೊ ಇಂಥದ್ದು ನಮಗೆ ತುಂಬ ಸಿಚುವೇಶನ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಆ ಥರದ್ದು ಪ್ರಾಬ್ಲಮ್ಸ್ ಬಂದಾಗ ಯಾವ ಥರದನ್ನು ಸಾಲ್ವ್ ಮಾಡಬೇಕು, ಅದೇ ಇವತ್ತಿನ ಡಿಸ್ಕಷನ್. ಸೊ ಲಾ ಆಫ್ ಕನ್ಸರ್ವೇಷನ್ ಅನ್ನೋದಕ್ಕಿಂತ ವೇರಿಯೇಬಲ್ ಮಾಸ್ ಸಿಸ್ಟಮ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ವೇರಿಯೇಬಲ್ ಮಾಸ್ ಸಿಸ್ಟಮಲ್ಲಿ ಯಾವ ಥರ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಪ್ರತಿ ಸಲ ನನ್ನ ಸೇಮ್ ರಿಕ್ವೆಸ್ಟ್, ಆಯಿತಾ. ಒಂದು ಪೆನ್ ಮತ್ತು ಪುಸ್ತಕನ ಯಾವತ್ತೂ ಇಟ್ಕೊಂಡಿರಿ. ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದರೆ ಬರೆದಿಟ್ಕೊಳ್ಳಿ. ಆಮೇಲೆ ನಿಮಗೆ ಸ್ಲೋ ಅನಿಸಿದರೆ 1.25x ಅಥವಾ 1.5x ಸ್ಪೀಡಲ್ಲಿ ವೀಡಿಯೋನ ಓಡಿಸಿ. ಅಕ್ಷರಗಳು ಚಿಕ್ಕದನಿಸಿದರೆ ಝೂಮ್ ಮಾಡಿ. ಆ್ಯಂಡ್ ಫೈನಲಿ ಇದನ್ನು ಅಟ್ಲೀಸ್ಟ್ ಒಂದು ಫ್ರೆಂಡಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಇದು ಜಾಸ್ತಿ ಜನರಿಗೆ ತಲುಪಲಿ, ಜಾಸ್ತಿ ಜನರಿಗೆ ಇದರ ಬೆನಿಫಿಟ್ ಸಿಗಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ, ವೆನ್ ಎವರ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಝೀರೋ, ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಅಂದರೆ ಏನರ್ಥ, ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್. ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ, ಇದ್ರ ಮೇಲೆ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೀವಿ, ಸರಿನಾ. ಇನ್ನೂ ಒಂದು ಬೆಟರಾಗಿ ಡಿನೋಟ್ ಮಾಡಬೇಕಾದ್ರೆ ಈ ಥರ ಬರಿಬೋದು. ಆಯಿತಾ. ಇದೇ ನ್ಯೂಟನ್ ಸೆಕೆಂಡ್ ಲಾ. ನಾವು ತುಂಬ ಜನ ನ್ಯೂಟನ್ ಸೆಕೆಂಡ್ ಲಾನ ಈ ಥರ ಅಂತ ಬರಿತೀವಿ, ಆಯಿತಾ. F = ma. ಇದು ತುಂಬ ಕಾಮನ್, ಸರಿ ಅಲ್ವಾ, ಎಲ್ಲರೂ ಬರೆಯುವಂಥದ್ದು. ಇದಕ್ಕಿಂತ ಮುಂದೆ ಹೋಗೋದೇ ಇಲ್ಲ ನಾವು, ಆಯಿತಾ. ಬಟ್ ಇದು ಕರೆಕ್ಟ್, ಇದು ಫಾರ್ಮುಲಾ ಕರೆಕ್ಟ್, ಬಟ್ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಮಾತ್ರ. ಈಗ ಥಿಂಕ್ ಮಾಡಿ, ಮಾಸ್ ಚೇಂಜ್ ಆಗ್ತಾ ಇದೆ ಸಿಸ್ಟಮ್ ಇದು. ಆವಾಗ ನೋಡಿ, ಇದನ್ನು ಬರೆಯೋಕ್ಕಾಗಲ್ಲ ನಾವು, ಈ ಥರ ಫಾರ್ಮುಲಾನ ಬರೆಯೋಕ್ಕಾಗಲ್ಲ. ಸೊ ನ್ಯೂಟನ್ಸ್ನ ಸೆಕೆಂಡ್ ಲಾ ಏನು ಹೇಳುತ್ತೆ, ಬೇಸಿಕ್ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ. ನ್ಯೂಟನ್ ಸೆಕೆಂಡ್ ಲಾದು ಬೇಸಿಕ್ ಡೆಫಿನೇಷನ್ ಹೇಳುತ್ತೆ ಅಂದರೆ, ದ ಫೋರ್ಸ್ ಅಪ್ಲೈಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ವಿಚ್ ಇಸ್ ದಿಸ್ ಒನ್, ಆಯಿತಾ. ಇದು ಕರೆಕ್ಟ್ ಫಾರ್ಮುಲಾ. ಇದು ಎಲ್ಲ ಕೇಸಸಲ್ಲೂ ಅಪ್ಲೈ ಆಗುತ್ತೆ. ಇದು ಈ ಒಂದು ಫಾರ್ಮುಲಾ ಏನಿದೆ ಅದು ಪರ್ಟಿಕ್ಯುಲರ್ ಒಂದು ಕೇಸಲ್ಲಿ ಮಾತ್ರ, ಬಟ್ ಇದು ಹಂಗಲ್ಲ, ಎಲ್ಲ ಕೇಸಲ್ಲೂ ಅಪ್ಲೈ ಆಗುತ್ತೆ. ಸೊ ಫೋರ್ಸ್ ಅಪ್ಲೈಡ್ ಈಸ್ ಈಕ್ವಲ್ ಟು ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಏನು ಹೇಳ್ತೆ ಅಂದರೆ, ಎಲ್ಲಿ ಮೊಮೆಂಟಮ್ ಚೇಂಜ್ ಆಗುತ್ತೆ ಅಲ್ಲಿ ಫೋರ್ಸ್ ಅಪ್ಲೈ ಆಗಿರಲೇಬೇಕು. ಓಕೆ, ಈವನ್ ಇಫ್ ಇಟ್ ಈಸ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಒಂದು ಚಿಕ್ಕ ಮೊಮೆಂಟಿಗೂ ಅಪ್ಲೈ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ಗೆ ಥಿಂಕ್ ಮಾಡಿ, ಕ್ರಿಕೆಟ್ ನೋಡಿದ್ದೀವಲ್ಲ ನಾವು. ಕ್ರಿಕೆಟಲ್ಲಿ ನೋಡಿ, 6 ಹೊಡಿಬೇಕಾದ್ರೆ ಬಾಲ್ ಬಂದು ಬ್ಯಾಟಿಗೆ ಕನೆಕ್ಟ್ ಆಗುತ್ತೆ. ಆ ಇಂಪ್ಯಾಕ್ಟ್ ಇದೆಯಲ್ಲ ತುಂಬ ಶಾರ್ಟ್ ಡ್ಯೂರೇಷನ್. ಅದು ಇದಕ್ಕೆ ನಾವು ಇಂಪಲ್ಸ್ ಅಂತ ಹೇಳ್ತೀವಿ. ತುಂಬ ಶಾರ್ಟ್ ಡ್ಯೂರೇಷನ್ ಬರುತ್ತೆ, ಹಿಟ್ ಆಗುತ್ತೆ. ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ನಾವೆಲ್ಲಾದರೂ ಫೋರ್ಸಿನ ಗ್ರಾಫ್ ಬರೆಯೋದಿದ್ರೆ ಈ ಥರ ಇರುತ್ತದೆ, ಆಯಿತಾ. ಇಲ್ಲಿಂದ 0 ಸೀದಾ ಒಂದು ಸ್ಪೈಕ್ ಫೋರ್ಸಿಗೆ, ಆಮೇಲೆ ಪುನಃ ಬಾಲ್ ಕಾಂಟ್ಯಾಕ್ಟಿಂದ ಹೋದ ನಂತರ ಪುನಃ 0 ಆಗುತ್ತೆ ಫೋರ್ಸ್. ಸೊ ಒಂದು ಸ್ಪೈಕ್ ಸಿಗುತ್ತೆ ನಮಗೆ. ಸೊ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ಆಯಿತಾ, ಇಂಪಲ್ಸ್. ಓಕೆ, ಸೊ ಇದಕ್ಕೆ ಬರೋಣ, ಬ್ಯಾಕ್ ಟು ದಿಸ್. ಸೊ ಇವನ್ ಇಫ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಮಗೆ ಮೊಮೆಂಟಮ್ ಚೇಂಜ್ ಆಯಿತು ಅಂದ್ಕೊಳ್ಳಿ, ಆವಾಗ ನಾವೇನು ಹೇಳ್ಬೋದು, ಫೋರ್ಸ್ ಅಪ್ಲೈ ಆಗಿದೆ. ಫೋರ್ಸ್ ಅಪ್ಲೈ ಆಗಿಲ್ಲ ಅಂದರೆ ಪುನಃ ನೋಡಿ, ನ್ಯೂಟನ್ಸ್ ಫಸ್ಟ್ ಲಾ, ಆಯಿತಾ. ಇನರ್ಷಿಯಾ ಅಂದರೆ ರೆಸ್ಟಲ್ಲಿರೋ ಬಾಡಿ ಥ್ರೂ ಔಟ್ ರೆಸ್ಟಲ್ಲೇ ಇರುತ್ತೆ, ಮೂವ್ ಆಗ್ತಿರೋ ಬಾಡಿ ಮೂವ್ ಆಗ್ತಾನೆ ಇರುತ್ತೆ. ಅದು ಸ್ಟ್ರೈಟ್ ಲೈನಲ್ಲಿ, ಆಯಿತಾ. ಡಿಫ್ಲೆಕ್ಷನೂ ಆಗಲ್ಲ ಅದರಲ್ಲಿ, ಅದರ ಸ್ಪೀಡ್ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ, ಸರಿ ಅಲ್ವಾ. ಸೊ ದಿಸ್ ಈಸ್ ವಾಟ್ ನ್ಯೂಟನ್ಸ್ ಫಸ್ಟ್ ಲಾ ಸೇಸ್, ಇನರ್ಷಿಯಾ. ಸೆಕೆಂಡ್ ಲಾ ಏನು ಹೇಳುತ್ತೆ, ಅದರದ್ದೇ ಎಕ್ಸ್ಟೆನ್ಷನ್. ಇನರ್ಷಿಯಾನ ನಾವು ಬ್ರೇಕ್ ಮಾಡೋದು ಹೇಗೆ, ಒಂದು ಹೋಗ್ತಾ ಇರೋ ಬಾಡಿನ ಡೈವರ್ಟ್ ಮಾಡಬೇಕು, ಹೋಗ್ತಾ ಇರೋ ಬಾಡಿನ ಸ್ಟಾಪ್ ಮಾಡಬೇಕು, ಅಥವಾ ಹೋಗ್ತಾ ಇರೋ ಬಾಡಿನ ಸ್ಪೀಡ್ ಜಾಸ್ತಿ ಮಾಡಬೇಕು, ಏನೇ ಥಿಂಕ್ ಮಾಡಿ, ಆಯಿತಾ. ಅಥವಾ ನಿಂತಿರೋ ಬಾಡಿನ ಮೂವ್ ಆಗೋ ಥರ ಮಾಡಬೇಕು. ಇದೆಲ್ಲ ಕೇಸಸಲ್ಲೂ ನಮ್ಮದು ಮೊಮೆಂಟಮ್ ಚೇಂಜ್ ಆಗುತ್ತೆ. ಆ್ಯಂಡ್ ವೆನ್ ಎವರ್ ದೇರ್ ಇಸ್ ಚೇಂಜ್ ಇನ್ ಮೊಮೆಂಟಮ್, ಒಂದು ಫೋರ್ಸ್ ಅಪ್ಲೈ ಆಗಿರಲೇಬೇಕು. ತನ್ನಷ್ಟಕ್ಕೆ ತಾನೇ ಯಾವುದು ಆಗಲ್ಲ, ಆಯಿತಾ. ಸೊ ಒಂದು ಫೋರ್ಸ್ ಅಪ್ಲೈ ಆಗಲೇಬೇಕು. ಸೊ ದಿಸ್ ಫಾರ್ಮುಲಾ ಇಸ್ ಆಲ್ವೇಸ್ ಟ್ರೂ. ಓಕೆ, ಈಗ ಬನ್ನಿ ಇದನ್ನೇ ಸ್ವಲ್ಪ ಡಿಕೋಡ್ ಮಾಡೋಣ. ಸೊ ಇದನ್ನೇ ನಾವು
ಈ ಥರ ಬರಿಬೋದು, ಸರಿ ಅಲ್ವಾ? ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಚೇಂಜ್ ಇನ್ ಮೊಮೆಂಟಮ್. ಮೊಮೆಂಟಮ್ ಅಂದರೆ ಏನು? ಮಾಸ್ ಇಂಟು ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಮಾಡೋಣ ಇದನ್ನು. ಈ ಥರ ಡೆಲ್ಟಾ ಅಂತ ಬರೆದ್ರೆ ಚೇಂಜ್ ಅಂತ ಅರ್ಥ ಆಯ್ತಾ? ಚೇಂಜ್ ಇನ್ ದ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಲ್ಲಿ ಟೈಮ್ ಫ್ರೇಮ್ ಅನ್ನೋದು ದೊಡ್ಡದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಥ್ರೂ ಔಟ್ ಒಂದು 10 ಮಿನಿಟ್ಸ್ ತನಕ ಇದು ಚೇಂಜ್ ಆಗ್ತಿದೆ, ಫೋರ್ಸ್ ಅಪ್ಲೈ ಆಗ್ತಾಯಿದೆ, ಆವಾಗ ಈ ಥರ ಬರಿಬೋದು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಬರಿಬೇಕಾದ್ರೆ ನಾವು ಹೆಂಗೆ ಬರಿಬೋದು? ಇದನ್ನೇ ಸ್ವಲ್ಪ ಅಡ್ವಾನ್ಸಲ್ಲಿ ಬರೆಯೋಣ. ಈ ಥರ ಬರಿತೀವಿ ಆಯಿತಾ? ಇಲ್ಲಿಗೆ ನಿಮಗೆ ಡಿಫ್ರೆನ್ಷಿಯೇಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಯಾರಿಗೆ ಡಿಫ್ರೆನ್ಷಿಯೇಷನ್ ಗೊತ್ತಿಲ್ಲ ಅವ್ರು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಆಯಿತಾ? ಇದನ್ನೇ ಈ ಥರ ಬರೆಯೋದಷ್ಟು ಆಯಿತಾ? ಡೆಲ್ಟಾ ಅಂತ ಬರ್ದ್ವಿ, ಇಲ್ಲಿ ಇದನ್ನು ಡಿ ಅಂತ ಬರ್ದ್ವಿ. ಮೀನಿಂಗ್ ಏನಾದ್ರು ಚೇಂಜ್ ಆಯಿತಾ? ಏನೂ ಚೇಂಜ್ ಆಗಿಲ್ಲ ಆಯಿತಾ? ಒಟ್ಟಾರೆ ಈ ಥರ ಬರೆಯೋದು ಏನರ್ಥ ಅಂದರೆ ಈವನ್ ದ ಟೈಮ್ ಈಸ್ ವೆರಿ ಸ್ಮಾಲ್ ಅಂತ ಅರ್ಥ. ಒಂದು 0.1110001 ಸೆಕೆಂಡಿಗೆ ಅಷ್ಟು ಫೋರ್ಸ್ ಅಪ್ಲೈ ಆದರೂ ಕೂಡ ಮೊಮೆಂಟಮಲ್ಲಿ ಚೇಂಜ್ ಬರುತ್ತೆ ಅಂತ ಅರ್ಥ ಆಯಿತಾ? ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆಯಿತಾ? ಹೆದರಬೇಡಿ. ಡಿಫ್ರೆನ್ಷಿಯೇಷನ್ ಬಂದಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿಗ ನೋಡಿ, ಈ ಫಾರ್ಮುಲಾ ನಾವು ಅಪ್ಲೈ ಮಾಡಬೇಕಾದ್ರೆ ಒಂದು ಡಿಫ್ರೆನ್ಷಿಯೇಷನ್ನ ಫಾರ್ಮುಲಾ ಅರ್ಥ ಮಾಡ್ಕೊಳ್ಬೇಕು ಆಯಿತಾ? ಏನದು ಫಾರ್ಮುಲಾ? ಇದಕ್ಕೆ ನಾವು ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ರೂಲ್ ಹೇಳುತ್ತೆ, ಇಮ್ಯಾಜಿನ್ ದೇರ್ ಆರ್ 2 ಫಂಕ್ಷನ್ಸ್ ಯು ಆ್ಯಂಡ್ ವಿ. 2 ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ಏನು? ಯು ಆಲ್ಸೋ ಚೇಂಜಸ್, ವಿ ಆಲ್ಸೋ ಚೇಂಜಸ್, ಎರಡೂ ಚೇಂಜ್ ಆಗ್ತಾ ಇದೆ. ಈಗ ನಾವು ಡಿಫ್ರೆನ್ಷಿಯೇಷನ್ ಆಫ್ ಪ್ರಾಡಕ್ಟ್, 2 ಫಂಕ್ಷನ್ನ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆಯೋದಿದ್ದರೆ ಈ ಫಾರ್ಮುಲಾ ಏನು ಹೇಳುತ್ತಂದರೆ, ಫಸ್ಟ್ ಯು ಅನ್ನು ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಓಕೆ, ಆಮೇಲೆ ವಿನ ಡಿಫ್ರೆನ್ಷಿಯೇಟ್ ಮಾಡಿ. ಸೆಕೆಂಡಲ್ಲಿ ವಿನ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಆಮೇಲೆ ಯುನ ಡಿಫ್ರೆನ್ಷಿಯೇಟ್ ಮಾಡಿ. ಈ ಫಾರ್ಮುಲಾನ ಆ್ಯಕ್ಚುಲಿ 3 ಈಗ ಫಾರ್ ಎಕ್ಸಾಂಪಲ್ ಯು ವಿ ಡಬ್ಲ್ಯೂ ಇದ್ದರೆ ಅದಕ್ಕೂ ಮಾಡ್ಬೋದಾಯ್ತಾ? ಯು ವಿ ಡಬ್ಲ್ಯೂ ಇದ್ದಾಗ ಯು ವಿ ಫಸ್ಟ್ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಡಬ್ಲ್ಯೂನ ಡಿಫ್ರೆನ್ಷಿಯೇಟ್ ಮಾಡಿ. ಸೆಕೆಂಡಲ್ಲಿ ಯು ಮತ್ತು ಡಬ್ಲ್ಯೂನ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ವಿನ ಡಿಫ್ರೆನ್ಷಿಯೇಟ್ ಮಾಡಿ. 3ನೇ ಕೇಸಲ್ಲಿ ಯು ವಿನ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಡಬ್ಲ್ಯೂನ ಡಿಫ್ರೆನ್ಷಿಯೇಟ್ ಮಾಡಿ. ಹೀಗೆ ಮಾಡ್ತಾ ಹೋಗ್ಬೋದಾಯ್ತಾ? ಯು ವಿ ಡಬ್ಲ್ಯೂ ಎಕ್ಸ್ ಇದ್ದರೆ ಅದಕ್ಕೂ ಮಾಡ್ಬೋದು. ಯು ವಿ ಡಬ್ಲ್ಯೂನ ಕಾನ್ಸ್ಟೆಂಟ್ ಇಟ್ಕೊಳ್ಳೋದು ಮೀನ್ಸ್ ಎಟ್ ಎ ಟೈಮ್ ಒಂದು ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡೋದು, ಉಳಿದದ್ದನ್ನು ಕಾನ್ಸ್ಟೆಂಟ್ ಇಟ್ಕೊಳ್ಳೋದು. ಇಷ್ಟೇ ಇದರ ಅರ್ಥ ಆಯಿತಾ? ಇಲ್ಲಿ ಬೇಕಾದ್ರೆ 10 ಫಂಕ್ಷನ್ ಇರಲಿ ಮಾಡ್ಬೋದು. 10 ಫಂಕ್ಷನ್ ಇದ್ದಾಗ 9 ಫಂಕ್ಷನ್ ಕಾನ್ಸ್ಟೆಂಟ್ ಇಟ್ಕೊಳ್ಳೋದು, ಪ್ರತಿಯೊಂದು ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋದು ಆಯಿತಾ? ಸಪ್ರೇಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು, ಅದೇ ಇದರ ಅರ್ಥ. ಸೊ ವೆರಿ ಸಿಂಪಲ್, ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ಇಲ್ಲಿ. ಸೊ ನೌ ಲೆಟ್ ಅಸ್ ಅಪ್ಲೈ ದ ಸೇಮ್ ಫಾರ್ಮುಲಾ ಹಿಯರ್. ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡೋಣ. ಸೊ ಇಲ್ಲಿಗ ನೋಡಿ 3 ಕೇಸಸನ್ನು ಕನ್ಸಿಡರ್ ಮಾಡಿ. ಕೇಸ್ 1ನಲ್ಲಿ ನೋಡಿ ಮಾಸ್ ಕಾನ್ಸ್ಟೆಂಟ್ ಅಂದರೆ ಏನು? ಮಾಸ್ ಈಸ್ ನಾಟ್ ಅ ಫಂಕ್ಷನ್, ಕಾನ್ಸ್ಟೆಂಟ್ ಅದು. ಸೊ ಇದೇ ಫಾರ್ಮುಲಾನ ಅಪ್ಲೈ ಮಾಡಿ. ಎಕ್ಸ್ಟರ್ನಲ್ ಫೋರ್ಸ್ ಈಸ್, ನೋಡಿ ಮಾಸ್ ಕಾನ್ಸ್ಟೆಂಟ್ ಅಲ್ವಾ? ಡಿಫ್ರೆನ್ಷಿಯೇಷನಲ್ಲಿ ಕಾನ್ಸ್ಟೆಂಟನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಿಲ್ಲ, ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಈಸ್ ಕಾನ್ಸ್ಟೆಂಟ್, ಅದೇ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸೊ ಮಾಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಮಾಸನ್ನು ಹೊರಗಿಡಿ, ಉಳಿದಿದ್ದೇನು ವಿ, ಅದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದರೆ ಆಯಿತು. ಸೊ ಡಿ ವಿ ಬೈ ಡಿ ಟಿ. ವಾಟ್ ಈಸ್ ಡಿ ವಿ ಬೈ ಡಿ ಟಿ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಅದೇ ಅಲ್ವಾ ಆಕ್ಸಲರೇಷನ್ನ ಡೆಫಿನಿಷನ್. ಸೊ ಇಲ್ಲಿಗೆ ಬಂತು ನಮ್ಮ ಫಾರ್ಮುಲಾ ಆಯಿತಾ? ಇದು ಒಂದೇ ಕೇಸ್ ಇದು. ನಾವು ಹೆಚ್ಚಿನ ಪ್ರಾಬ್ಲಮ್ಸಲ್ಲಿ ನಮ್ಮದು ಮಾಸ್ ಕಾನ್ಸ್ಟೆಂಟ್ ಇರೋದ್ರಿಂದ ನಾವು ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇರ್ತೀವಿ, ಎಫ್ ಇಸ್ ಈಕ್ವಲ್ ಟು ಎಮ್. ಓಕೆ, ಅದೇ ನೋಡಿ ಬೇರೆ ಬೇರೆ ಕೇಸಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಕೇಸ್ 2ಅಲ್ಲಿ ನೋಡಿ ವೆಲಾಸಿಟಿ ಕಾನ್ಸ್ಟೆಂಟ್, ಮಾಸ್ ಚೇಂಜ್ ಆಗ್ತಾ ಇದೆ. ಈ ಕೇಸಲ್ಲಿ ಸಹ ಫಾರ್ಮುಲಾ ಸೇಮ್, ಈ ಫಾರ್ಮುಲಾ ಚೇಂಜ್ ಆಗಲ್ಲ. ಈ ಫಾರ್ಮುಲಾ ಆಲ್ವೇಸ್ ಟ್ರೂ ಆಯಿತಾ? ಈ ಫಾರ್ಮುಲಾ ಸಮ್ಟೈಮ್ಸ್ ಟ್ರೂ, ನಾಟ್ ಆಲ್ವೇಸ್. ಇದು ಯಾವತ್ತೂ ಟ್ರೂ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಲ್ಲಿಗ ನೋಡಿ ಎಕ್ಸ್ಟರ್ನಲ್ ಫೋರ್ಸನ್ನು ಈಗ ನೋಡಿ ವೆಲಾಸಿಟಿ ಕಾನ್ಸ್ಟೆಂಟ್ ಅಲ್ವಾ, ವಿನ ಹೊರಗಿಡಿ, ಕಾನ್ಸ್ಟೆಂಟ್ನ ಹೊರಗಿಡೋದು. ಉಳಿದಿದ್ದೇನು? ಮಾಸ್, ರೇಟ್ ಆಫ್ ಚೇಂಜ್ ಆಫ್ ಮಾಸ್. ಸರ್ ಈ ಥರ ಆಗುತ್ತೆ ಸರ್, ಎಲ್ಲಾದರೂ ಎಕ್ಸಾಂಪಲ್ ಇದೆಯಾ? ಥಿಂಕ್ ಮಾಡಿ. ನೀವು ಈ ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ಲ, ಕೋಕೋ ಕೋಲಾ ಅಂತ ಹೆಸರು ಮಾಡೋಣ ಆಯಿತಾ? ಕೋಕೋ ಕೋಲಾ ಫಿಲ್ಲಿಂಗ್ ಫ್ಯಾಕ್ಟ್ರಿಯಲ್ಲಿ ಒಂದು ಕನ್ವೇಯರ್ ಬೆಲ್ಟ್ ಇರುತ್ತೆ ಆಯಿತಾ? ಸೊ ಬೆಲ್ಟಲ್ಲಿ ಬಾಟ್ಲ್ಗಳು ಬರ್ತಾ ಇರುತ್ತೆ, ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಬರುತ್ತೆ. ಬಂದು
ಒಂದು ಪಾಯಿಂಟಲ್ಲಿ ಆ ಬಾಟ್ಲಿಗೆ ಕೋಕೋ ಕೋಲಾ ಫಿಲ್ ಆಗುತ್ತೆ, ಹಾಗೆ ಹೋಗ್ತಿರುತ್ತೆ ಆಯಿತಾ. ಸೊ ಈ ಕಾನ್ಸ್ಟೆಂಟ್ ಸ್ಪೀಡು, ಇಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್, ಬಟ್ ಅಲ್ಲಿ ಫಿಲ್ ಆಗ್ತಿದ್ದಂಗೆ ನೋಡಿ ಕೋಕೋ ಕೋಲಾ ಆ್ಯಡ್ ಆಯಿತು, ಸೊ ಅಲ್ಲಿ ಮಾಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬೆಲ್ಟಿದು. ಒಂದು ಸಲ ಫಿಲ್ ಆಗ್ತಿದ್ದಂಗೆ ನೆಕ್ಸ್ಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಬೆಲ್ಟ್ನ ಸ್ಪೀಡ್ ಸೇಮ್ ಇರುತ್ತೆ ಬಟ್ ಮಾಸ್ ಜಾಸ್ತಿ ಆಗುತ್ತೆ. ಈ ಥರ ಒಂದು ಕೇಸ್ ಅದು. ವೆಲಾಸಿಟಿ ಕಾನ್ಸ್ಟೆಂಟ್ ಬಟ್ ಮಾಸ್ ಇಸ್ ಚೇಂಜಿಂಗ್. ಓಕೆ, ಇಲ್ಲಿ ನೋಡಿ dm/dt ಇದೆಯಲ್ಲ, ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು. ಇಫ್ ಮಾಸ್ ಈಸ್ ಇನ್ಕ್ರೀಸಿಂಗ್, ಈಗ ಕೋಕೋ ಕೋಲಾ ಕೇಸಲ್ಲಿ ನೋಡಿ ಆ್ಯಡ್ ಆಗುತ್ತೆ, ಮಾಸ್ ಇನ್ಕ್ರೀಸ್ ಆಗುತ್ತಲ್ವ. ಇಫ್ ಮಾಸ್ ಈಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಲ್ಲಿ ನಾವು dm/dtನ ಪ್ಲಸ್ ಆಗಿ ತಗೊಳ್ಬೇಕು, ಪಾಸಿಟಿವ್ ಆಗಿ ತಗೊಳ್ಬೇಕು. ಇಫ್ ಮಾಸ್ ಈಸ್ ಡಿಕ್ರೀಸಿಂಗ್, ಫಾರ್ ಎಕ್ಸಾಂಪಲ್ ರಾಕೆಟಲ್ಲಿ ಫ್ಯೂಯಲ್ ಬರ್ನ್ ಆಗ್ತಾ ಆಗ್ತಾ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ಮಾಸ್ ಈಸ್ ಡಿಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆವಾಗ ನಾವು dm/dtನ ಮೈನಸ್ ಅಥವಾ ನೆಗೆಟಿವ್ ಅಂತ ತಗೊಳ್ಬೇಕು. ಇಷ್ಟೇ ಸಿಂಪಲ್. ಆ್ಯಂಡ್ ಫೈನಲಿ ನೋಡಿ ಕೇಸ್ 3, ಫಾರ್ಮುಲಾ ಚೇಂಜ್ ಆಗ್ತಾ ಇಲ್ಲ, ನಮ್ಮ ಫಾರ್ಮುಲಾ ಇದೆ, ಇದೇನು ಚೇಂಜ್ ಆಗ್ತಾ ಇಲ್ಲ, ಪ್ರತಿ ಸಲ ಸೇಮ್ ಫಾರ್ಮುಲಾ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕೇಸ್ 3ಯಲ್ಲಿ ನೋಡಿ, ಈಗ ಬೋತ್ m ಆ್ಯಂಡ್ v ಚೇಂಜಿಂಗ್. ಇದು ರಾಕೆಟ್ನ ಕೇಸ್ ಇದು ಆಯಿತಾ, ತುಂಬ ಸಿಂಪಲ್ ನೋಡಿ. ರಾಕೆಟ್ ಫಾರ್ಮುಲಕ್ಕೆ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ, ತುಂಬ ಸಿಂಪಲ್, ಇಷ್ಟೇ ಇರೋದು. ಓಕೆ, ಸೇಮ್ ಫಾರ್ಮುಲಾ ಆಯಿತಾ. ಎಕ್ಸ್ಟರ್ನಲ್ ಫೋರ್ಸ್ ಈಸ್ ನೋಡಿ, ಇಲ್ಲಿ ಮಾಸು ಚೇಂಜ್ ಆಗ್ತದೆ, ವೆಲಾಸಿಟಿ ಚೇಂಜ್ ಆಗ್ತಾಯಿದೆ. ಇಲ್ಲಿಗೆ ಬರೋಣ ಆಯಿತಾ. ಈ ಕೇಸ್ u ಈಸ್ ಆಲ್ಸೋ ಫಂಕ್ಷನ್, v ಈಸ್ ಆಲ್ಸೋ ಫಂಕ್ಷನ್, u ಈಸ್ ಆಲ್ಸೋ ಚೇಂಜಿಂಗ್, v ಈಸ್ ಆಲ್ಸೋ ಚೇಂಜಿಂಗ್. ಸೊ ಇಲ್ಲಿಗ ಫಾರ್ಮುಲಾ ಏನು ಹೇಳುತ್ತೆ, ಫಸ್ಟ್ ಮಾಸನ್ನು ಕಾನ್ಸ್ಟೆಂಟ್ ಇಡಿ, ಆಮೇಲೆ ವೆಲಾಸಿಟಿನ ಡಿಫ್ರೆನ್ಷಿಯೇಟ್ ಮಾಡಿ. ಸೆಕೆಂಡ್ ಕೇಸಲ್ಲಿ ವೆಲಾಸಿಟಿನ ಕಾನ್ಸ್ಟೆಂಟ್ ಇಡಿ, ಆಮೇಲೆ ಮಾಸನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಇಷ್ಟೇ ನೋಡಿ. ಇಲ್ಲಿ ರಾಕೆಟ್ ಕೇಸಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ 0, ಗೊತ್ತಿದೆ ನಿಮ್ಗೆ. ರಾಕೆಟಲ್ಲಿ ಹೊರಗಡೆಯಿಂದ ಯಾರು ಅದನ್ನು ಪುಷ್ ಮಾಡಲ್ಲ, ಇಂಟರ್ನಲ್ ಫೋರ್ಸಿಂದಲೇ ಅದು ಮೂವ್ ಆಗುವಂಥದ್ದು. ಸೊ ಇದು 0. ಹಾಗಾಗಿ ರಾಕೆಟಲ್ಲಿ ಮೊಮೆಂಟಮ್ ಕನ್ಸರ್ವ್ ಆಗ್ತಾ ಇರುತ್ತೆ, ಬಿಕಾಸ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ 0 ಆಯಿತಾ. ಇಲ್ಲಿಗ ಏನಿದು ಮಾಸ್ ಇಂಟು ಇದನ್ನು ಆ್ಯಕ್ಸಲರೇಷನ್ ಅಂತ ಹೇಳ್ಬೋದು. ಮಾಸ್ ಇಂಟು ಆ್ಯಕ್ಸಲರೇಷನ್ ಅಂದರೆ ಏನು, ಫೋರ್ಸ್. ಯಾವುದ್ರ ಫೋರ್ಸ್ ಇದು, ರಾಕೆಟಲ್ಲಿ ಯಾವ ಫೋರ್ಸ್ ಇದೆ ಹೇಳಿ, ಇಂಜಿನ್ ಫೋರ್ಸ್ ಇರುವಂಥದ್ದು, ಅದಕ್ಕೆ ನಾವು ಇಂಜಿನ್ ಥ್ರಸ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಇಂಜಿನ್ ಥ್ರಸ್ಟ್. ಆಯಿತಾ. ಪ್ಲಸ್ ವಾಟ್ ಈಸ್ ದಿಸ್ ವಿ ಅಂದರೆ ಏನು, ವೆಲಾಸಿಟಿ. ಯಾವುದರ ವೆಲಾಸಿಟಿ, ಇದಕ್ಕೆ ನಾವು ಎಕ್ಸಾಸ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ಯಾವ ಸ್ಪೀಡಲ್ಲಿ ಈ ಫ್ಯೂಯಲ್ ಬರ್ನ್ ಆದ ನಂತರ ಗ್ಯಾಸ್ ಇರುತ್ತಲ್ಲ ಅದು ಹೊರಗೆ ಬರ್ತಿರುತ್ತೆ, ಅದಕ್ಕೆ ಎಕ್ಸಾಸ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ಆಮೇಲೆ dm/dt ರಾಕೆಟ್ ಕೇಸಲ್ಲಿ ಮೈನಸ್. ಆಯಿತು, ಮುಗೀತು, ಇಷ್ಟೇ ರಾಕೆಟ್ ಇಕ್ವೇಷನ್ ಆಯಿತಾ. ಸೊ 3 ಕೇಸಸನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವೇರಿಯೇಬಲ್ ಮಾಸ್ ಬಂದಾಗ ಇದೇ ಫಾರ್ಮುಲಾ, ಮತ್ತೇನು ಎಕ್ಸ್ಟರ್ನಲ್ ನಾವು ಥಿಂಕ್ ಮಾಡಬೇಕಂತಿಲ್ಲ ಆಯಿತು. ಒಂದೇ ಫಾರ್ಮುಲಾ ಇರುವಂಥದ್ದು, ಒಂದೇ ಥರ ಅಪ್ಲಿಕೇಶನ್. ಓಕೆ, ನಿಮ್ಗೆ ಇನ್ನೂ ಕ್ಲಿಯರ್ ಆಗೋಕ್ಕೆ ಒಂದೆರಡು ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ಆಯಿತಾ. ವ್ಯಾರ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ 0, ಬೇಕಾದ್ರೆ ಒಂದು ರಾಕೆಟ್ ಇದೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇನ್ನೊಂದು ಎಕ್ಸ್ಟರ್ನಲ್ ಫೋರ್ಸ್ ಇರುತ್ತೆ, ಅಲ್ಲೂ ಕೂಡ ಮಾಸ್ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ, ಅಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಅಷ್ಟು ಕೇಳಲಿಕ್ಕಿಲ್ಲ ಈ ಥರ ಪ್ರಾಬ್ಲಮ್ಸ್ ಆಯಿತು, ಯಾಕಂದರೆ ಅಲ್ಲೊಂದು ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್ ಇರುತ್ತೆ, ಅದಕ್ಕೆ ಆ ಥರನೇ ಕೇಳ್ತಾ ಹೋಗ್ತಾರೆ. ಬಟ್ CETಯಲ್ಲಿ ಕೇಳಿದ್ದಾರೆ ಈ ಥರ ಪ್ರಾಬ್ಲಮ್ಸ್ ಆಯಿತಾ. CETಯಲ್ಲಿ ಕೇಳಿದ್ದಾರೆ, JEEಯಲ್ಲೂ ಇದನ್ನು ಒಂದು ಆ್ಯಪ್ಲಿಕೇಶನ್ ಇಟ್ಕೊಂಡು ಅಡ್ವಾನ್ಸಾಗಿ ಕೇಳ್ತಾರೆ ಆಯಿತಾ. ಸೊ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಕ್ಲಿಯರ್ ಅರ್ಥ ಆಗುತ್ತೆ ನಿಮಗೆ. A jet engine develops a thrust of 300 Newton when the velocity of the exhaust gases relative to engine is 300 meter per second. Find the mass of the gas ejected per second. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಥ್ರಸ್ಟ್ ಅಂತ ಕೊಟ್ಟಿದ್ದಾರೆ, ಸರಿ ಅಲ್ವಾ. ಥ್ರಸ್ಟು 300 ನ್ಯೂಟನ್, ಎಕ್ಸಾಸ್ಟ್ ವೆಲಾಸಿಟಿ 300 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಮಾಡಬೇಕು, ಮಾಸ್ ಇಜೆಕ್ಟೆಡ್, ಸರಿ ಅಲ್ವಾ. ಸೊ ಮಾಸ್ ಎಷ್ಟು ಅಥವಾ ಚೇಂಜ್ ಆಫ್ ಮಾಸ್, ಇದನ್ನು ಫೈಂಡ್ ಇಡಬೇಕು. ಪರ್ ಸೆಕೆಂಡ್ ಅಂತಲೇ ಕೇಳಿದ್ದಾರೆ. ಇನ್ ಅದರ್ ವರ್ಡ್ಸ್ ಈ ಥರ ಬರೆಯೋಣ, dm/dt, ವೇರ್ dt ಈಸ್ 1 ಸೆಕೆಂಡ್, ಸರಿ ಅಲ್ವಾ. ಚೇಂಜ್ ಆಫ್ ಟೈಮ್ ಈಸ್ 1 ಸೆಕೆಂಡ್. ಸೊ ಇದನ್ನು ಫೈಂಡ್ ಮಾಡಬೇಕು ನಾವು. ಸೊ ನಮ್ಮ ಫಾರ್ಮುಲಾ ನೋಡಿ, ಸೇಮ್, ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಸರಿ ಅಲ್ವಾ. ಇದೆಲ್ಲೂ ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಈಗ ನೋಡಿ, ಮಾಸ್ ಇಸ್ ಆಲ್ಸೋ ವೇರಿಯೇಬಲ್, ವೆಲಾಸಿಟಿ ಇಸ್ ಆಲ್ಸೋ ವೇರಿಯೇಬಲ್, ಯಾಕಂದ್ರೆ ಜೆಟ್ ಇಂಜಿನ್ ಅಂತ ಹೇಳಿದ್ದಾರೆ.
ಕಂಟಿನ್ಯೂಸ್ಲಿ ಮಾಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಫ್ಯೂಯಲ್ ಬರ್ನ್ ಆಗೋದ್ರಿಂದ, ಆಯಿತಾ. ಸೊ ಅದನ್ನೇ ಫೈಂಡ್ ಮಾಡಬೇಕು, ಎಷ್ಟು ಮಾಸ್ ಕಡಿಮೆ ಆಗ್ತಾ ಇದೆ ಅಥವಾ ಎಷ್ಟು ಮಾಸ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗ ನೋಡಿ, ವೆರಿ ಸಿಂಪಲ್. ಫಾರ್ ಜೆಟ್ ಇಂಜಿನ್ಸ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ 0. ರಾಕೆಟ್ ಇರಲಿ, ಜೆಟ್ ಇಂಜಿನ್ಸ್ ಇರಲಿ, ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ? ಇಂಟರ್ನಲ್ ಫೋರ್ಸಸ್, ಒಳಗಡೆಯಿಂದ ತುಂಬ ಹೈ ಪ್ರೆಷರಲ್ಲಿ ಗ್ಯಾಸ್ ಹೊರಗೆ ಬರುತ್ತೆ. ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ರಿಯಾಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಎಷ್ಟು ಫಾಸ್ಟಾಗಿ ಗ್ಯಾಸ್ ಹೊರಗೆ ಬರುತ್ತೋ ಅಷ್ಟೇ ಫಾಸ್ಟಾಗಿ ಇಂಜಿನ್ ಮೂವ್ ಆಗುತ್ತೆ, ಅಥವಾ ರಾಕೆಟ್ ಇರ್ಬೋದು, ಜೆಟ್ ಇರ್ಬೋದು. ಸೊ ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ 0, ಇದು ಕ್ಲಿಯರ್, ಆಯಿತಾ. ಇಲ್ಲಿಗ ನೋಡಿ, ಫಸ್ಟ್ ಮಾಸನ್ನು ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ವೆಲಾಸಿಟಿನ ಡಿಫ್ರೆನ್ಷಿಯೇಟ್ ಮಾಡಿ, ಪ್ಲಸ್ ವೆಲಾಸಿಟಿನ ಕಾನ್ಸ್ಟೆಂಟ್ ಇಟ್ಕೊಳ್ಳಿ ಆ್ಯಂಡ್ ಮಾಸನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ನೌ ಇದು ನೋಡಿ, ದಿಸ್ ಈಸ್ ದ ಥ್ರಸ್ಟ್, ಮಾಸ್ ಇಂಟು ಆಕ್ಸಲರೇಷನ್, ಥ್ರಸ್ಟ್ ಆಫ್ ಇಂಜಿನ್. ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಸರಿ ಅಲ್ವಾ? 300 ನ್ಯೂಟನ್ ಅನ್ನು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಅಪ್ಲೈ ಮಾಡೋಣ ಈಗ. ದಿಸ್ ಇಸ್ 300, ಸರಿ ಅಲ್ವಾ? ಪ್ಲಸ್ ಎಕ್ಸಾಸ್ಟ್ ವೆಲಾಸಿಟಿನೂ ಕೊಟ್ಟಿದ್ದಾರೆ, ಸರಿನಾ? ಎಕ್ಸಾಸ್ಟ್ ವೆಲಾಸಿಟಿ ಎಷ್ಟು? 300. ಇದು 300 ಆ್ಯಂಡ್ ಫೈನಲಿ ನಮ್ಗೆ ಇದೇ ಬೇಕಿರೋದು, dm/dt. ಸೊ ಅಪ್ಲೈ ಮಾಡೋಣ. ಸೊ ಇಲ್ಲಿಗೆ ಇದನ್ನು ಈ ಕಡೆ ತನ್ನಿ. ಸೊ ನಮಗೇನು ಸಿಗುತ್ತೆ? 300 dm/dt ಈಸ್ ಈಕ್ವಲ್ ಟು -300 ಅಂತ ಸಿಕ್ತು. ಆರ್ dm/dt ಈಸ್ -300 by 300 ವಿಚ್ ಈಸ್ -1, ಆಯಿತಾ. ಈಗ ಡಿ ಟಿನ 1 ಸೆಕೆಂಡ್ ಅಂತಾಗಿ, ಪರ್ ಸೆಕೆಂಡ್ ಕೇಳಿದ್ದಾರೆ, 1 ಸೆಕೆಂಡ್ ಅಂತ ಹಾಕಿದರೆ ಚೇಂಜ್ ಆಫ್ ಮಾಸ್ ಈಸ್ 1 kg ಅಂತ ಅರ್ಥ, ಸರಿ ಅಲ್ವಾ? dm that is change of mass in 1 second is -1 kg. ಮೈನಸ್ ಯಾಕೆ ಬಂದಿದೆ ಥಿಂಕ್ ಮಾಡಿ, ಆಯಿತಾ. ಲಾಜಿಕ್ ಆವಾಗಲೇ ಹೇಳಿದ್ದೆ ನಾನು, ಮೈನಸ್ ಯಾಕೆ ಬಂತು ಅಂತೇಳಿ. ಮೀನ್ಸ್ ಮಾಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ನಮ್ಗೆ ಕೇಳಿದ್ದೇನು? ಎಷ್ಟು ಮಾಸನ್ನು ಕಳ್ಕೊಳ್ತಾ ಇದೆ? ದಟ್ ಈಸ್ ಸಿಂಪಲ್, 1 kg ಕಳ್ಕೊಳ್ತಾ ಇದೆ ಪ್ರತಿಯೊಂದು ಸೆಕೆಂಡಿಗೆ. ಅಂದರೆ 1 kg ಅಷ್ಟು ಫ್ಯೂಯಲ್ ಬರ್ನ್ ಆಗ್ತದೆ. ಇಷ್ಟೇ ನೋಡಿ, ಇಷ್ಟು ಸಿಂಪಲ್ ಪ್ರಾಬ್ಲಮ್ ಇದು. ಯಾರು ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಇದನ್ನು, ಬಟ್ಟು ಬೇಸಿಕ್ಸ್ ಗೊತ್ತಿರಬೇಕಷ್ಟು, ಏನೇನೂ ಇಲ್ಲ ಇದರಲ್ಲಿ, ಆಯಿತಾ. ಸೊ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎ ಮೆಷಿನ್ ಗನ್ ಫೈರ್ಸ್ 50 grams bullets at a speed of 1000 meters per second. The gunner holding the machine gun in his hands can exert an average force of 180 Newton against the gun. Determine the maximum number of bullets he can fire per minute. ಸೊ ಇಲ್ಲಿ ಇಷ್ಟೆಲ್ಲ ಡೇಟಾ ಕೊಟ್ಟಿದ್ದಾರೆ. ಒಂದು ಮಾಸ್ ಆಫ್ ಬುಲೆಟ್ 50 ಗ್ರಾಮ್ ಅಂತ ಹೇಳಿದ್ದಾರೆ. ಸೊ ಕೆ ಜಿ ಕನ್ವರ್ಟ್ ಮಾಡಿದರೆ 0.05 kg ಆಯಿತು. ವೆಲಾಸಿಟಿ ಆಫ್ ಬುಲೆಟ್ ಅಂದರೆ ಗನ್ನಿಂದ ಹೊರಬರಬೇಕಾದ್ರೆ, ಇದನ್ನು ನಾವು ಎಕ್ಸಾಸ್ಟ್ ವೆಲಾಸಿಟಿ, ಅದೇ ಕಾನ್ಸೆಪ್ಟ್ ಆಯಿತು, ಎಕ್ಸಾಸ್ಟ್ ವೆಲಾಸಿಟಿ ಅಂತ ಹೇಳ್ಬೋದು. 1000 meters per second. ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗನ್ ಮ್ಯಾನ್ ಇಸ್ 180 Newton. ಸೊ ಇಲ್ಲಿಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಪ್ರಾಬ್ಲಮ್ ಇದು, ಆಯಿತಾ. ಸಿಸ್ಟಮ್ ಇದು ಮಾಸ್ ಆ್ಯಂಡ್ ವೆಲಾಸಿಟಿ ಎರಡೂ ಚೇಂಜ್ ಆಗ್ತಿದೆಯಾ? ಮಾಸ್ ಚೇಂಜ್ ಆಗ್ತಿದೆ, ಗನ್ ಹಿಡ್ಕೊಂಡಿದ್ದಾನೆ ಗನ್ನರ್, ಆಯಿತಾ. ಬುಲೆಟ್ ಹೊಡಿತಾ ಇದ್ದಾನೆ, ಆ ಟ್ರಿಗರ್ ಒತ್ತಿದಂಗೆ ಏನಂದರೆ ಗನ್ನಿಂದ ಬುಲೆಟ್ ಹೊರಗೆ ಬರುತ್ತೆ, ಆಯಿತಾ. ಬಟ್ ಗನ್ ಮ್ಯಾನ್ ಸ್ಟೇಬಲ್ ಇದ್ದಾನೆ, ಸರಿ ಅಲ್ವಾ. ಅವನು ಎಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡಬೇಕು, ಇಷ್ಟು ಫೋರ್ಸ್ ಎಕ್ಸರ್ಟ್ ಮಾಡಬೇಕು. 180 Newton ಅಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡಿದಾಗ ಅವನು ಮೂವ್ ಆಗಲ್ಲ, ಆಯಿತಾ. ಗನ್ನು ಸ್ಟೇಬಲ್ ಇರುತ್ತೆ. ಈಗ ಒಂದೊಂದೇ ಬುಲೆಟ್ ಗನ್ನಿಂದ ಹೊರಗೋಗುತ್ತೆ, ಹೊರಗೆ ಹೋಗ್ತಾ 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 ಏನಾಯಿತು, ಟೋಟಲ್ ಮಾಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸಿಸ್ಟಮ್ ಇದು, ಸರಿ ಅಲ್ವಾ. ಸೊ ಇಲ್ಲಿ ಬೋತ್ ಮಾಸ್ ಆ್ಯಂಡ್ ವೆಲಾಸಿಟಿ ವೇರಿಯೇಬಲ್ಲ ಅಲ್ಲ, ಮಾಸ್ ಚೇಂಜ್ ಆಗ್ತಾ ಇದೆ ಸಿಸ್ಟಮ್ ಇದು. ಮಾಸ್ ಈಸ್ ವೇರಿಯೇಬಲ್ ಬಟ್ ವೆಲಾಸಿಟಿ ಇಸ್ ನಾಟ್. ಯಾಕಂದರೆ ಅವ್ನು ಸ್ಟೇಬಲಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ಆಯಿತಾ. ಅವ್ನ ಪಕ್ಕನೇ ಸ್ಟೇಬಲ್ ಇಲ್ಲ ಅಂದರೆ ರೀಕಾಯಿಲ್ ಆಗಿ ಹಿಂದೆ ಹೋಗ್ತಿದ್ದ ಅವನು. ಸೊ ಅದು ರೀಕಾಯಿಲ್ ಆಗದಿದ್ದಂಗೆ 180 Newton ಅಷ್ಟು ಫೋರ್ಸನ್ನು ಅವನು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ಕೇಸಲ್ಲಿ ಮಾಸ್ ಈಸ್ ವೇರಿಯೇಬಲ್, ವೆಲಾಸಿಟಿ ಕಾನ್ಸ್ಟೆಂಟ್. ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ. ಬುಲೆಟ್ ಇಸ್ ವೆಲಾಸಿಟಿ, ಅದಕ್ಕೆ ಸಂಬಂಧನೇ ಇಲ್ಲ. ಸಿಸ್ಟಮನ್ನು ನೋಡ್ಬೇಕು ನಾವು, ಆಯಿತಾ. ಇಡೀ ಸಿಸ್ಟಮಲ್ಲಿ ಏನಾಗ್ತಾ ಇದೆ, ಬುಲೆಟ್ ಹೊರ ಹೋಗ್ತಾ ಇದೆ, ಅದು ಕೊಟ್ಟಿದ್ದಾರೆ, ಎಷ್ಟು ಸ್ಪೀಡಿಂದ ಅಂತ ಕೊಟ್ಟಿದ್ದಾರೆ. ಅದೇನದು ಎಕ್ಸಾಸ್ಟ್ ವೆಲಾಸಿಟಿ, ಅದು ಸರಿ ಅಲ್ವಾ. ಸೊ ಫಾರ್ಮುಲಾ ನಮ್ಮದು ಸೇಮ್, ಆಯಿತಾ. ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಚೇಂಜ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಇಲ್ಲಿ ನೋಡಿ ವೆಲಾಸಿಟಿ ಕಾನ್ಸ್ಟೆಂಟ್ ಅಲ್ವಾ. ಸೊ ವೆಲಾಸಿಟಿನ ಹೊರಗಿಡಿ, ಕಾನ್ಸ್ಟೆಂಟನ್ನು ಹೊರಗಿಡೋದು, ಆಮೇಲೆ ಉಳಿದಿದ್ದನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಓಕೆ, ದಿಸ್ ಈಸ್ ಎಕ್ಸ್ಟರ್ನಲ್.
ಎಕ್ಸಾಸ್ಟ್ ವೆಲಾಸಿಟಿ ಸರಿ ಅಲ್ವಾ, ಇದು ಎಕ್ಸ್ಟರ್ನಲ್ ಫೋರ್ಸ್. ಈಗ ಇಷ್ಟ ನೋಡಿ, ಇದನ್ನು ಒಂದು ಸಲ ನೀವು ಡಿಕೋಡ್ ಮಾಡಿದ್ದೀರಿ ಅಂದರೆ ಮುಗಿದೋಯ್ತು. ಇನ್ನು ಬರೀ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಸರಿ ಅಲ್ವಾ. ನೋಡಿ, ಎಕ್ಸ್ಟರ್ನಲ್ ಫೋರ್ಸ್ ಹೇಳಿದ್ದಾರೆ, ಅವ್ನು ಇಷ್ಟೇ ಫೋರ್ಸ್ ಅಪ್ಲೈ ಮಾಡಬೇಕು ಸ್ಟೇಬಲ್ ಆಗಿರಲಿಕ್ಕೆ. ಸೊ ಇದು 180, ಸರಿ ಅಲ್ವಾ. ಎಕ್ಸಾಸ್ಟ್ ವೆಲಾಸಿಟಿ, ಈಗ ಬುಲೆಟ್ ಎಷ್ಟು ಸ್ಪೀಡಿಂದ ಸಿಸ್ಟಮನ್ನು ಲೀವ್ ಆಗ್ತಾ ಇದೆ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಸ್ಟ್ ವೆಲಾಸಿಟಿ ಅಂದರೆ ಇಡೀ ಸಿಸ್ಟಮ್ ಆಯಿತಾ. ಈಗ ರಾಕೆಟ್ ಅನ್ನೋದು ಇಡೀ ಸಿಸ್ಟಮಿಂದ ಏನು ಹೊರಗೆ ಹೋಗ್ತಾ ಇದೆ, ಮಾಸ್ ಹೊರಗೆ ಹೋಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ಏನು ಗ್ಯಾಸಸ್, ಫ್ಯೂಯಲ್ ಬರ್ನ್ ಆಗಿರೋ ಗ್ಯಾಸ್ ಇದೆಯಲ್ಲ, ಅದು ಹೊರಗೆ ಹೋಗ್ತಾ ಇದೆ. ಸೊ ನಾವು ಎಕ್ಸಾಸ್ಟ್ ವೆಲಾಸಿಟಿ ಅಂದರೆ ಏನು, ಸಿಸ್ಟಮಿಂದ ಏನು ಹೊರಗೆ ಹೋಗ್ತಾ ಇದೆ, ಗ್ಯಾಸಸ್ ಆಗಬೇಕಂತಿಲ್ಲ. ಈ ಕೇಸಲ್ಲಿ ನೋಡಿ, ಸಿಸ್ಟಮಿಂದ ಒಂದು ಬುಲೆಟ್ ಹೊರಗೆ ಹೋಗ್ತಾ ಇದೆ, ಸರಿ ಅಲ್ವಾ. ಸಿಸ್ಟಮಿಗೆ ಏನಾದ್ರು ಆ್ಯಡ್ ಆಗ್ತಾ ಇದೆ, ಅದು ಪಾಸಿಬಿಲಿಟಿ ಇದೆ ಆಯಿತಾ. ಸಮಥಿಂಗ್ ಈಸ್ ಆ್ಯಡೆಡ್ ಟು ದ ಸಿಸ್ಟಮ್, ಸಮಥಿಂಗ್ ಈಸ್ ರಿಮೂವ್ಡ್ ಫ್ರಮ್ ದ ಸಿಸ್ಟಮ್. ಎರಡು ಕೇಸಸಲ್ಲೂ ನಮಗೆ ಆನ್ಸರ್ ಬರ್ತಿರುತ್ತೆ. ಓಕೆ, ಇಲ್ಲೀಗ ನೋಡಿ, ಎಕ್ಸಾಸ್ಟ್ ಅಂದರೆ ಸಿಸ್ಟಮಿಂದ ಹೊರಗೆ ಹೋಗ್ತಿದೆ, ಏನು ಬುಲೆಟ್ ಹೊರಗೆ ಹೋಗ್ತಾ ಇದೆ. ಯಾವ ಸ್ಪೀಡಲ್ಲಿ ಹೊರಗೆ ಹೋಗ್ತಿದೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೇ ಎಕ್ಸಾಸ್ಟ್ ವೆಲಾಸಿಟಿ ಆಯಿತಾ, 1000. ನಮಗೇನು ಬೇಕು, ಚೇಂಜ್ ಆಫ್ ಎಷ್ಟು ಮಾಸ್ ಫಸ್ಟ್ ಕಡಿಮೆ ಆಗಿದೆ ನೋಡೋಣ ಆಯಿತಾ. ಇದೆಷ್ಟು 60 ಸೆಕೆಂಡ್ಸ್, 1 ಮಿನಿಟ್ ಅಂತ ಹೇಳಿದ್ದಾರೆ, ವಿಚ್ ಇಸ್ 60 ಸೆಕೆಂಡ್ಸ್, ಡಿ ಟಿ ಇಸ್ 60 ಆಯಿತಾ. ಪರ್ ಮಿನಿಟ್ ಕೇಳಿದ್ದಲ್ವ, ಹೌದು ಪರ್ ಮಿನಿಟ್ ಕೇಳಿದ್ದಾರೆ ಆಯಿತಾ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ 1 ಅಂತ ಹಾಕ್ಲಿಕ್ಕಿಲ್ಲ. ಸೊ ಇನ್ನೀಗ ಏನು ಮ್ಯಾಥ್ಸ್ ಉಳಿದಿರೋದು. ಸೊ ಎಷ್ಟು ಮಾಸ್ ಚೇಂಜ್ ಆಗಿದೆ ನೋಡೋಣ. ಸೊ ಮಾಸ್ ಚೇಂಜ್ ಆಗಿರೋದು ಇಷ್ಟು ಆಯಿತಾ. ಇಲ್ಲಿ ಬೇಕಾದ್ರೆ ನೀವು ಸರ್ ಮಾಸ್ ಕಡಿಮೆ ಆಗ್ತಿದೆಯಲ್ಲ ಸಿಸ್ಟಮಿಂದ, ಎಸ್ ಈ ಈಸ್ ಎಕ್ಸರ್ಟಿಂಗ್ ಎ ಫೋರ್ಸ್ ಅಗೇನ್ಸ್ಟ್ ದ ಸಿಸ್ಟಮ್, ಇಲ್ಲೇ ಮೈನಸ್ ಹಾಕ್ಬೇಕು ಆ್ಯಕ್ಚುಲಿ, ಆವಾಗ ನಿಮ್ಗೆ ಕರೆಕ್ಟ್ ಬರುತ್ತೆ ಆನ್ಸರ್. ಬಟ್ ನಮಗೆ ಅದೆಲ್ಲ ಬೇಕಾಗಿಲ್ಲ. ಇವಾಗ ನಮ್ಗೆ ಎಷ್ಟು ಬುಲೆಟ್ ಹೊಡೆದಿದ್ದನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ವ. ಸೊ ಹಾಗಾಗಿ ನೋಡಿ, ಸ್ವಲ್ಪ ರೀಅರೇಂಜ್ ಮಾಡೋಣ. ದಿಸ್ ಈಸ್ 180 ಇಂಟು 60 ಮೇಲೆ ಬರುತ್ತೆ, ಡಿವೈಡೆಡ್ ಬೈ 1000, ಸರಿನಾ. 2 zeros ಹೋಯಿತು. ಇದನ್ನು ಹಂಗೆ ಇಟ್ಕೊಳ್ಳಿ ಆಯಿತು ಸದ್ಯಕ್ಕೆ 18, ಯಾಕಂದ್ರೆ ನಮಗೆ ನಂಬರ್ ಆಫ್ ಬುಲೆಟ್ಸ್ ಬೇಕು. ಡಿವೈಡೆಡ್ ಬೈ 10. ಓಕೆ, ಸೊ ದಿಸ್ ಮಚ್ ಈಸ್ ದ ಚೇಂಜ್ ಇನ್ ಮಾಸ್. ಇಷ್ಟು ಕೆ ಜಿ ಇರುತ್ತೆ, ಇಷ್ಟು ಕೆ ಜಿ ಚೇಂಜ್ ಆಗಿದೆ ಪರ್ ಮಿನಿಟ್, ಅಂದರೆ ಇಷ್ಟು ಕೆ ಜಿ ಕಡಿಮೆ ಆಗುತ್ತೆ ನಮ್ಮ ಗನ್ನಿಂದ. ಈಗ ನಂಬರ್ ಆಫ್ ಬುಲೆಟ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆರಿ ಸಿಂಪಲ್, ನಂಬರ್ ಆಫ್ ಬುಲೆಟ್ಸ್ ಎಷ್ಟು, ಟೋಟಲ್ ಮಾಸಿಗೆ ಡಿವೈಡ್ ಬೈ ಈಚ್ ಬುಲೆಟ್ನ ಮಾಸಿಂದ ಡಿವೈಡ್ ಮಾಡಿದರೆ ನಮಗೆ ಟೋಟಲ್ ನಂಬರ್ ಆಫ್ ಬುಲೆಟ್ ಸಿಗುತ್ತೆ, ಸರಿ ಅಲ್ವಾ. ಸೊ ನಂಬರ್ ಆಫ್ ಬುಲೆಟ್ಸ್ ಇಸ್ ಟೋಟಲ್ ಮಾಸ್ ವಿಚ್ ಈಸ್ ಇಂಟು 0.05, ಸರಿನಾ. ಸೊ ಎಷ್ಟಾಯಿತು, 10 ಈ ಕಡೆ ಹೋಯಿತು. 0.5 ಅಂದರೆ ಏನು, ಹಾಫ್. ಡಿವೈಡ್ ಬೈ ಹಾಫ್ ಇಸ್ ಸೇಮ್ ಆ್ಯಸ್ ಮಲ್ಟಿಪ್ಲೈಯಿಂಗ್ ಬೈ 2, ಸರಿ ಅಲ್ವಾ. ಸೊ 18 ಇಂಟು 6, ಕೆಳಗಡೆ ಹಾಫ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇದು 0.5 ಇಸ್ ನಥಿಂಗ್ ಬಟ್ ಹಾಫ್. ಸೊ ಡಿವೈಡಿಂಗ್ ಬೈ ಹಾಫ್ ಇಸ್ ಸೇಮ್ ಆ್ಯಸ್ ಮಲ್ಟಿಪ್ಲೈಯಿಂಗ್ ಬೈ 2. ಸೊ ಎಷ್ಟಾಯಿತು, 18 ಇಂಟು 12, 18 ಇಂಟು 12, 18 10 180 ಪ್ಲಸ್ 36 ವಿಚ್ ಇಸ್ 216 ಬುಲೆಟ್ಸ್. ಇಷ್ಟು ಬುಲೆಟ್ನವನು 1 ಮಿನಿಟ್ ಒಳಗೆ ಫೈರ್ ಮಾಡ್ತಾನೆ. ಓಕೆ, ಸೊ ಅರ್ಥ ಆಗಲಿ ಅಂತೇಳಿ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಹೋಗ್ತಾ ಮುಂದೆ ಆಯಿತಾ, ಪ್ರೀವಿಯಸ್ ಇಯರ್ ಬಂದಿರೋ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಏನಂದರೆ ಫಸ್ಟ್ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕಾಯ್ತಾ. ಕಾನ್ಸೆಪ್ಟ್ಸ್ ಅರ್ಥ ಆದ ನಂತರನೇ ಪ್ರಾಬ್ಲಮ್. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟಿಗೆ ಪ್ರಾಬ್ಲಮ್ಸ್ ಇಟ್ಕೊಂಡು ಕೂತ್ಕೊಳ್ತಾರೆ, ವಿಚ್ ಈಸ್ ವೆರಿ ವೆರಿ ರಾಂಗ್ ಮೆಥಡ್ ಆಯಿತಾ. ನಿಮ್ಮ ಕಾನ್ಸೆಪ್ಟೇ ಗೊತ್ತಿಲ್ಲ, ಬರೀ ಫಾರ್ಮುಲಾ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರ ಅಂದರೆ ಎಷ್ಟೋ ಸಲ ಮಿಸ್ಟೇಕ್ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಬೇಡಿ, ಫಸ್ಟ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಹೋಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟು ನಾನು ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ಪ್ರಾಬ್ಲಮ್ಸ್, ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಸಿ ಇ ಟಿಗೆ ಬಂದಿರೋಂಥ ಪ್ರಾಬ್ಲಮ್ಸು, ಅದು ಏನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆಮೇಲೆ ಜೆ ಇಗೆ ಬಂದಿರೋ ಪ್ರಾಬ್ಲಮ್ಸ್ ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಆಯಿತಾ. ಸೊ ಇವತ್ತಿಗೆ ಇಷ್ಟು ಸಾಕು ಡೋಸು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆಯಿತಾ. ಅಲ್ಲಿ ತನಕ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.